ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳಿಂದ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಮೈಕ್ರೋ ಫೈನಾನ್ಸ್ ಕಡೆಯಿಂದ ಕಿರುಕುಳಕ್ಕೆ ಈವರೆಗೆ ಒಟ್ಟು 5 ಕೊನೆಯುಸಿರು. ಸರಣಿ ಸಾವಿನ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ. ಇವತ್ತು ಮಹತ್ವದ ಸಭೆ ಕರೆದ ಸಿಎಂ ಸಿದ್ದರಾಮಯ್ಯ. ಕಠಿಣ ಕಾನೂನು ರಚಿಸುವ ಬಗ್ಗೆ ನಿರ್ಧಾರ. ವಸೂಲಿ ಕಿರುಕುಳ ಮಾತ್ರವಲ್ಲ, ನಕಲಿ ದಾಖಲೆ ಸೃಷ್ಟಿಸುವುದರಲ್ಲೂ ಮೈಕ್ರೋ ಫೈನಾನ್ಸ್ಗಳು ಎಕ್ಸ್ಪರ್ಟ್. ರಾಯಚೂರಲ್ಲಿ ಯಾರದ್ದೋ ತಾಯಿಗೆ ಇನ್ಯಾರದ್ದೋ ಮಗನ ಫೋಟೋ, ಒಂದೇ ಹೆಸರಿನವರಿಗೆ 2 ಫೇಕ್ ಐಡಿ ಕಾರ್ಡ್ ಮಾಡಿಸಿ ಸಾಲ. ನ್ಯೂಸ್ ಫಸ್ಟ್ ಮುಂದೆ ಕಣ್ಣೀರಿಟ್ಟ ಜನ. ಸಿಎಂ ತವರು ಜಿಲ್ಲೆಯಲ್ಲೂ ಜೋರಾಗಿರುವ ಮೈಕ್ರೋ ಫೈನಾನ್ಸ್ ಹಾವಳಿ. ಪಿರಿಯಾಪಟ್ಟಣದಲ್ಲಿ ಎದೆಗೆ ಗನ್ನಿಟ್ಟು ಹಣ ವಸೂಲಿ. ಸಾಮಾಜಿಕ ಜಾಲತಾಣದಲ್ಲಿ L&T ಮೈಕ್ರೋ ಫೈನಾನ್ಸ್ ಉದ್ಯೋಗಿಯ ಆವಾಜ್ ವಿಡಿಯೋ ವೈರಲ್. ವಿಜಯಪುರದಲ್ಲಿ ಪೊರಕೆ ಮಾರುವ ಮಹಿಳೆಗೆ ಮೈಕ್ರೋ ಫೈನಾನ್ಸ್ ಕಿರುಕುಳ. ದಿನವೂ ಎಲ್ಲವಾಗೆ ಹಣ ತುಂಬುವಂತ ಟಾರ್ಚರ್. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಬಂದ್ ಮಾಡಿಸೋ ಬೆದರಿಕೆ. ಬೇರೆಯವರಿಗೆ ಸಾಲ ಕೊಡಿಸಿ ಸಂಕಷ್ಟಕ್ಕೆ ಸಿಲುಕಿದ ಮಹಿಳೆ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಮನೆ ಬಿಟ್ಟು ಇನ್ಯಾರದ್ದೋ ಮನೆಯಲ್ಲ ಆಶ್ರಯ. ಹಾವೇರಿಯ ಕೊಪ್ಪದಲ್ಲಿ ಸಾವಿತ್ರಮ್ಮನ ರಕ್ಷಣೆಗೆ ಬಂದ ಸ್ಥಳೀಯರು. ಹೈಕಮಾಂಡ್ ರಂಗ ಪ್ರವೇಶದಿಂದ ತಣ್ಣಗಾದ ರೆಡ್ಡಿ ರಾಮುಲು ಜಿದ್ದಾಜಿದ್ದಿ. ನಾಯಕರು ಸುಮ್ಮನಾದರೂ ಸೈಲೆಂಟ್ ಆಗದ ಆಪ್ತರು. ಇಬ್ಬರ ಬೆಂಬಲಿಗರಿಂದಾನೂ ಪ್ರತ್ಯೇಕ ಸುದ್ದಿಗೋಷ್ಠಿ. ಕೆಲವು ಮಹತ್ವದ ದಾಖಲೆಗಳ ಬಿಡುಗಡೆ ಸಾಧ್ಯತೆ. ಬೆಂಗಳೂರಲ್ಲಿ ಗನ್ ಚಾಕು ತೋರಿಸಿ ಮನೆಗೆ ನುಗ್ಗಿ ರಾಬರಿ. ಸಿಟಿ ಮಾರ್ಕೆಟ್ ಬಳಿ ಆರ್ಟಿ ಸ್ಟ್ರೀಟ್ನಲ್ಲಿ ಘಟನೆ. 4 ದುಷ್ಕರ್ಮಿಗಳಿಂದ ಕೃತ್ಯ. ಚಿನ್ನಾಭರಣ, ಹಣ ದೋಚಿದವರ ವಿರುದ್ಧ ಮಾರ್ಕೆಟ್ ಠಾಣೆಯಲ್ಲಿ ಕೇಸ್. ಕೋಟೆಕಾರು ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣ. ಮತ್ತೋರ್ವ ಆರೋಪಿ ಷಣ್ಮುಖ ಸುಂದರಂ ಬಂಧಿಸಿದ ಪೊಲೀಸರು. ಮನೆಯಿಂದ 16 ಕೆಜಿ ಚಿನ್ನ ವಶಕ್ಕೆ. ಕೊಡಿಗೆಹಳ್ಳಿ ಗಲಾಟೆ ಕೇಸ್ನಲ್ಲಿ ಬಿಗ್ ಬಾಸ್ ಜಗದೀಶ್ ಅರೆಸ್ಟ್. ಚಿಕಿತ್ಸೆ ಕೊಡಿಸಿ ವಶಕ್ಕೆ ತೆಗೆದುಕೊಂಡ ಪೊಲೀಸರು. ಇವತ್ತು ಜಗದೀಶ್ ಪುತ್ರ ಆರ್ಯನ್, ಇಬ್ಬರು ಗನ್ಮ್ಯಾನ್ ಕೋರ್ಟ್ಗೆ ಹಾಜರು. ಬೆಂಗಳೂರಲ್ಲಿ ವೀಲಿಂಗ್ ಮಾಡೋಕ್ ಹೋಗಿ ಆಕ್ಸಿಡೆಂಟ್. ನಡ್ಕೊಂಡು ಹೋಗ್ತಾ ಇದ್ದ ಯುವಕರಿಗೆ ರಸ್ತೆ ಪಕ್ಕ ನಿಲ್ಲಿಸಿದ್ದ ಕಾರಿಗೆ ಡಿಕ್ಕಿ. HSR ಲೇಔಟ್ನಲ್ಲಿ ಪುಂಡರ ಹಾವಳಿಗೆ ಸಿಸಿಟಿವಿ ಸಾಕ್ಷ್ಯ. ಖಾಸಗಿ ಬಸ್ಸನ್ನೇ ಬಾರ್ ಮಾಡಿಕೊಂಡು ಕುಡಿದ ಪ್ರಕರಣ. ಕಾಂಗ್ರೆಸ್ ಕಾರ್ಯಕರ್ತೆ ನಜ್ಮಾ ನಜೀರ್ರಿಂದ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು. ಶೀಘ್ರದಲ್ಲೇ ಖಾಸಗಿ ಬಸ್ ಏಜೆನ್ಸಿಗಳ ಸಭೆ ಕರೆಯೋಕೆ ಆಯೋಗದ ಚಿಂತನೆ. ಮಗು ಜೊತೆಯಲ್ಲಿ ಬಂದು ಮಾಂಗಲ್ಯ ಎಗರಿಸಿದ ಕಿಲಾಡಿಗಳು. ಬಿಎಂಟಿಸಿ ಬಸ್ನಲ್ಲಿ ಸಂಚರಿಸೋ ಮಹಿಳೆಯರೇ ಟಾರ್ಗೆಟ್. ಅನುಕಂಪ ಹುಟ್ಟಿಸಿ ಚಿನ್ನಾಭರಣ ಕದ್ದವರ ವಿರುದ್ಧ ಬಸವೇಶ್ವರ ನಗರ ಠಾಣೆಯಲ್ಲಿ ಎಫ್ಐಆರ್. ಗಣಿ ಸಚಿವ ಎಸ್ ಮಲ್ಲಿಕಾರ್ಜುನ್ ತವರು ಜಿಲ್ಲೆಯಲ್ಲೇ ಮರಳು ಮಾಫಿಯಾ. ರಾತ್ರಿ ಬೋಟ್ನಲ್ಲಿ ಬಂದು ತುಂಗಭದ್ರೆಯ ಒಡಲು ಬಗಿತಾ ಇರೋ ದಂಧೆಕೋರರು. ಕಣ್ಮುಚ್ಚಿ ಕುಳಿತಿದ್ದಾರ ಗಣಿ ಭೂವಿಜ್ಞಾನ ಇಲಾಖೆ ಪೊಲೀಸ್ ಅಧಿಕಾರಿಗಳು. ವಿಜಯನಗರ ಜಿಲ್ಲೆಯಲ್ಲಿ ಗ್ರಾಹಕರು ಆತಂಕ ಪಡೋ ರೀತಿಯ ಡಿಜಿಟಲ್ ರಾಬರಿ. ಶತಮಾನದ ಇತಿಹಾಸ ಇರೋ ಬಿಡಿಸಿಸಿ ಬ್ಯಾಂಕ್ಗೆ 2.34 ಕೋಟಿ ಕನ್ನ. ಬ್ಯಾಂಕ್ ಸಿಸ್ಟಮ್ ಹ್ಯಾಕ್ ಮಾಡಿ ಉತ್ತರ ಭಾರತದ ಖಾತೆಗಳಿಗೆ ಹಣ ವರ್ಗಾವಣೆ. ಬಳ್ಳಾರಿ ಸೆಂಟ್ ಠಾಣೆಯಲ್ಲಿ ಕೇಸ್. ಚಲಿಸ್ತಾ ಇದ್ದ ಕಾರ್ನಲ್ಲಿ ಏಕಾಏಕಿ ಬೆಂಕಿ. ಹಾವೇರಿ ಜಿಲ್ಲೆ ಕಳಸೂರು ಗ್ರಾಮದ ಬಳಿ ನಡು ರಸ್ತೆಯಲ್ಲಿ ಘಟನೆ. ಕಾರ್ನಲ್ಲಿದ್ದ 4 ಪ್ರಯಾಣಿಕರು ಅದೃಷ್ಟವಶಾತ್ ಪಾರು. ಇಂದು ಭಾರತ ಇಂಗ್ಲೆಂಡ್ ನಡುವೆ 2ನೇ T20 ಪಂದ್ಯ. ಹೈ ವೋಲ್ಟೇಜ್ ಮ್ಯಾಚ್ಗೆ ಚೆನ್ನೈನ ಚಿದಂಬರಂ ಕ್ರೀಡಾಂಗಣ ಸಜ್ಜು.
ಎರಡನೇ ಪಂದ್ಯವನ್ನು ಗೆಲ್ಲುವ ವಿಶ್ವಾಸದಲ್ಲಿ ಟೀಮ್ ಇಂಡಿಯಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.